ಕುತೂಹಲದ ಪ್ರಶ್ನೆ ಸರ್. ಹೇಳಿ ಸರ್. ಅಷ್ಟು ಜನ ಕೇಳ್ತಾರೆ, ಓಕೆ, ನಮ್ಮನ್ನ ನೋಡ್ಬಿಟ್ಟು ಈ ವಿಡಿಯೋಗಳೆಲ್ಲ ಫೇಕಾ, ಇದು ನಿಜಾನಾ, ಈ ರೀತಿ ಸೇವೆ ಮಾಡ್ತಿರೋದು ನಿಜಾನಾ ಅಂತ ಕೇಳ್ತಾರೆ. ಕಣ್ಣಿಲ್ದಿರೋ ನೀವು ವಿಡಿಯೋ ನೋಡ್ದೆ ಅಂತ ಹೇಳ್ತೀರಾ, ಇದನ್ನ ಎಷ್ಟು ಜನ ಯಾವ ರೀತಿ ನಂಬಬೇಕು? ಇದನ್ನ ಅಂದ್ರೆ ಇದನ್ನೇ ಒಂದು ಕುತೂಹಲದ ಪ್ರಶ್ನೆ ಕೇಳ್ತಾ ಇದೀನಿ. ಇಲ್ಲ ಸರ್, ಕರೆಕ್ಟ್. ಮನ್ಸಿಂದ ನೋಡಿದೀರಾ ನೀವು ವಿಡಿಯೋನ? ಹೌದು ಸರ್. ಕಣ್ಣಿಂದ ನೋಡಿರೋರು ಎಷ್ಟೋ ಜನ ಕೆಟ್ಟದಾಗ ಮಾತಾಡ್ತಾರೆ, ಅವ್ರಿಗೇನ್ ಹೇಳ್ತೀರಾ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಇವ್ರಿಗೆ ಕಣ್ಣಿಲ್ದೇ ಇದ್ರು ಕೂಡ ನಮ್ಮ ಆಶ್ರಮನ ಅವರ ಮನಸ್ಸಿಂದ ನೋಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಬಹಳ ಖುಷಿ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ನೋಡಿ, ಕಣ್ಣಿರೋ ನಾವುಗಳೇ ಒಂದಷ್ಟು ಜನ ನೋಡಿ ಹೊಟ್ಟೆ ಹೊರ್ಕೊಳ್ತೀವಿ. ಸೊ ಅವನು ಬೆಳೆದ, ಇವನು ಬೆಳೆದ, ಅವ್ನು ಹಂಗಾದ, ಅವ್ನು ಹಿಂಗಾದ ಅಂತ. ಸೊ ಕಣ್ಣಿಲ್ದಿರೋ ಇವರು ಅವರ ಸ್ನೇಹಿತರನ್ನ ಕಳ್ಕೊಂಡು ಮನ್ಸಿಗೆ ನೋವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಸಾಕಷ್ಟು ಹಣ್ಣುಗಳನ್ನ ತಗೊಂಡು ಬಂದಿದ್ದಾರೆ. ಆಶೀಸ್ ಅಂತ ಅವ್ರ ಹೆಸರು, ಅವರ ಸ್ನೇಹಿತರ ಹೆಸರು. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಕೂಡ ಇವತ್ತು ಅವರ ಕೈಲಾದ ನೋಡಿ ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ಕಣ್ಣಿಲ್ಲ ಅನ್ನೋದಕ್ಕಿಂತ ಒಳ್ಳೆ ಮನ್ಸಿದೆ ಅಂತ ನಾವೆಲ್ಲ ಖುಷಿ ಪಡಬೇಕು. ಇಂಥ ವ್ಯಕ್ತಿಗಳನ್ನ ನೋಡಿದಾಗ ನಮಗೂ ಕೂಡ ಎಲ್ಲ ಚೆನ್ನಾಗಿದ್ದು ನಾವು ಬದುಕೋದಕ್ಕೆ ತುಂಬಾ ಒದ್ದಾಡ್ತಾ ಇದೀವಿ. ನೋಡಿ, ಅವರು ಕಣ್ಣಿಲ್ಲ ಅಂದ್ರೂ ಇನ್ನೊಬ್ರಿಗೇನೋ ದಾನ ಮಾಡಬೇಕು ಅಂತ ಕಷ್ಟಪಡ್ತಿದ್ದಾರೆ. ಸೊ ಮೊದಲನೇದಾಗಿ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಆಶೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಭಗವಂತ ಅವರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣ ಆಯಸ್ಸನ್ನು ಕೊಟ್ಟು ಭಗವಂತ ಕಳಿಸ್ಕೊಡ್ಲಿ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ನಿಜವಾಗ್ಲೂ ಇದೊಂದು ಸ್ವರ್ಗ ಲೋಕ ನಿಜವಾಗ್ಲೂ. ಸೊ ನಮ್ಮ ಜನಸ್ನೇಹಿ ಯೋಗೇಶ್ ಸರ್ ಅವರು, ನಾನು ದಿನಾ ವಿಡಿಯೋ ನೋಡ್ತಾ ಇರ್ತೀನಿ. ನಿಜವಾಗ್ಲೂ ಅವ್ರ ವಿಡಿಯೋ ನೋಡಿದ್ರೆ ನಂಗೆ ಸಮಾಧಾನ ಆಗೋದಿಲ್ಲ. ರಾತ್ರಿ ಬೆಳಿಗ್ಗೆ ನಾನು ಡೈಲಿ ನೋಡ್ತಾ ಇರ್ತೀನಿ. ಮತ್ತೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದಿವಂಗತ ಸ್ನೇಹಿತರಾದಂತಹ ಆಶೀಶ್ ಅವರ ಹುಟ್ಟುಹಬ್ಬವನ್ನ ಮಾಡ್ತಾ ಇದೀವಿ ಇಲ್ಲಿ. ಸೊ ನಮ್ಮ ಜೊತೆ ಸಹಕಾರ ನೀಡಿದಂತ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆ ಒಂದಷ್ಟು ಜನ ಸಹಕಾರ ನೀಡಿದಾರೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಜೊತೆ ವಿಮಲಾಕ್ಷಿ ಮೇಡಮ್ ಅವ್ರು ಬಂದಿದ್ದಾರೆ, ಮತ್ತೆ ಪ್ರಶಾಂತ್ ಸರ್ ಅಂತ ಬಂದಿದ್ದಾರೆ. ಸೊ ಮತ್ತೆ ನಮ್ ಜೊತೆ ಒಂದು ಪುಟಾಣಿ ಅವ್ರ ಮಗಳು ಜಯಲಕ್ಷ್ಮಿ ಅಂತ ಹೇಳಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಸೊ ನಾನು ಸಮರ್ಥನಂ ಸಂಸ್ಥೆಯಲ್ಲಿ ಇದ್ದೀನಿ ಸರ್. ನಾನು ಓದ್ತಾ ಇದ್ದೀನಿ, BPA ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಸರ್. ನನಗೆ ಇದನ್ನೆಲ್ಲ ಮಾಡಕ್ ಸ್ಫೂರ್ತಿ ಸರ್ ನಿಜವಾಗ್ಲೂ ನೀವು, ಮತ್ತೆ ನಮ್ಮ ಸಮರ್ಥನಂ ಸಂಸ್ಥೆಯ ಸ್ಥಾಪಕರಾದಂತಹ ಮಹಾಂತೇಶ್ ಸರ್, ಅವರು ಕೂಡ ವಿಶೇಷ ಚೇತನರು. ಅವರು ನಮಗ್ ಸ್ಫೂರ್ತಿ, ಮತ್ತೆ ಅಲ್ಲಿ ಬರುವಂತ ದಾನಿಗಳೆಲ್ಲ ನಮಗ್ ಸ್ಫೂರ್ತಿ ಸರ್. ನಾವೇನಾದ್ರೂ ಮಾಡ್ಬೇಕು ಅನ್ನೋದು ಸ್ಫೂರ್ತಿ ಸರ್. ನಿಜ ನಮಗ್ ಬಹಳ ಖುಷಿ ಆಗ್ತದೆ. ನಮ್ಗೆ ಇನ್ನು ಒಂದಷ್ಟು ದಿನ ಒಂದಿನ ಪೂರ್ತಿ ಇಲ್ಲಿ ಕಳಿಬೇಕು ಅನ್ನೋ ಆಸೆ ಇದೆ. ಸೊ ನಮಗ್ ಬೇರೆ ಕಾರ್ಯಕ್ರಮ ಅಲ್ಲಿ ಕೂಡ ಬೇರೆ ಕಡೆ ಸೆಲೆಬ್ರೇಟ್ ಇಟ್ಕೊಂಡಿದೀವಿ ಸರ್. ನಿಮ್ಮ ಆಶೀರ್ವಾದ ನಮ್ಗೆಲ್ರಿಗೂ ಬೇಕು. ಎಲ್ರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಕುತೂಹಲದ ಪ್ರಶ್ನೆ ಸರ್. ಹೇಳಿ ಸರ್. ಅಷ್ಟು ಜನ ಕೇಳ್ತಾರೆ, ಓಕೆ, ನಮ್ಮನ್ನ ನೋಡ್ಬಿಟ್ಟು ಈ ವಿಡಿಯೋಗಳೆಲ್ಲ ಫೇಕಾ, ಇದು ನಿಜಾನಾ, ಈ ರೀತಿ ಸೇವೆ ಮಾಡ್ತಿರೋದು ನಿಜಾನಾ ಅಂತ ಕೇಳ್ತಾರೆ. ಕಣ್ಣಿಲ್ದಿರೋ ನೀವು ವಿಡಿಯೋ ನೋಡ್ದೆ ಅಂತ ಹೇಳ್ತೀರಾ, ಇದನ್ನ ಎಷ್ಟು ಜನ ಯಾವ ರೀತಿ ನಂಬಬೇಕು? ಇದನ್ನ ಅಂದ್ರೆ ಇದನ್ನೇ ಒಂದು ಕುತೂಹಲದ ಪ್ರಶ್ನೆ ಕೇಳ್ತಾ ಇದೀನಿ. ಇಲ್ಲ ಸರ್, ಕರೆಕ್ಟ್. ಮನ್ಸಿಂದ ನೋಡಿದೀರಾ ನೀವು ವಿಡಿಯೋನ? ಹೌದು ಸರ್. ಕಣ್ಣಿಂದ ನೋಡಿರೋರು ಎಷ್ಟೋ ಜನ ಕೆಟ್ಟದಾಗ ಮಾತಾಡ್ತಾರೆ, ಅವ್ರಿಗೇನ್ ಹೇಳ್ತೀರಾ? ಸರ್ ಒಂದ್ ಮಾತಿದೆ, ಅನುಭವವೇ ಊಟ, ಅನುಭವವೇ ಪಾಠ ಅಂತ. ಆಯ್ತಾ ಸರ್? ಅವರು ಬಂದಿಲ್ ನೋಡ್ಬೇಕು. ಅಲ್ಲಿ ಕುತ್ಕೊಂಡು ಕಮೆಂಟ್ ಮಾಡಿದ್ರೆ ಏನೇನು ಪ್ರಯೋಜನ ಇಲ್ಲ. ಬಂದಿಲ್ ನೋಡಿದಾಗ ನಿಜವಾಗ್ಲೂ ಸರ್, ನಾನು ಇಲ್ಲಿ ಕಾಲಿಟ್ಟಿದ ತಕ್ಷಣ ನಾನು ಎಲ್ಲೋ ಒಂದು ಸ್ವರ್ಗಕ್ಕೆ ಹೋದೆ ಅಂತ ಅನ್ನಿಸ್ತು ನಿಜವಾಗ್ಲೂ. ಸೊ ನನಗೆ ನಿಜವಾಗಿ ಏನ್ ಹೇಳ್ಬೇಕು ಅನ್ನೋದು ಪದಗಳೇ ಇಲ್ಲ. ಸೊ ಎಲ್ರಿಗೂ ನಿಮ್ಮ ಆಶೀರ್ವಾದ, ಇಡೀ ಪ್ರಪಂಚದಾದ್ಯಂತ ಜನರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಬೇಕು. ನಿಜವಾಗ್ಲೂ ದೇವ್ರು ಇದಾನೆ ಇಲ್ವೋ ಗೊತ್ತಿಲ್ಲ, ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಸರ್, ನೀವೊಂದು ದೇವ್ರ ಸೇವೆ ಮಾಡ್ತಾ ಇದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಮೇಲೆ ಇಲ್ಲ ಸರ್, ನಿಜವಾಗ್ಲೂ ಇಲ್ಲ ಸರ್, ನಿಜವಾಗ್ಲೂ ಮೇಲೆ ಇಲ್ಲ. ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಬೇಕು. ನೀವೇ ದೇವರುಗಳು, ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀವು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ಧನ್ಯವಾದ. ನಿಮ್ಮ ಮಾತನ್ನ ಕೇಳ್ತಾ ಇದೆ, ನಿಮ್ಮ ಮಾತನ್ನ ನಾನು ಕೇಳ್ತಾ ಇದ್ರೆ ಪ್ರಸಾದ ತಿಂದಷ್ಟು ಸಂತೋಷ ಆಯ್ತು ನಮ್ಗೆ, ದೇವ್ರ ಪ್ರಸಾದ ತಿಂದಷ್ಟು. ಸೊ ನೀವೇನ್ ಹೇಳ್ತೀರಿ ಸರ್? ಹಾಗೆ ಸರ್, ಇವ್ರು ಸಾಯಿ ಅಂತ ಆಂಧ್ರದವರು, ನಮ್ ಕ್ಲಾಸ್ಮೇಟ್ ಸರ್. ನೋಡಿ, ಕರ್ನಾಟಕ ಜನತೆಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ, ನಾವು ಎಷ್ಟು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಕ್ ಒದ್ದಾಡ್ತೀವಿ. ಇವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ ಸರ್? ಮಾತಾಡ್ಸಿ ನೀವೇ ಅವ್ರನ್ನ. ಮಾತಾಡಿ ಸರ್. ನಿಮ್ಮ ಹೆಸರೇನು?
ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಸಾಯಿ ಅಂತ. ಜೋರಾಗಿ ಮಾತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ. ನಾನು ಆಂಧ್ರದಿಂದ ಬಂದಿದ್ದೀವಿ. ನಾನು ಕಾಕಿನಾಡದಲ್ಲಿ ಇರ್ತೀನಿ. ನನಗೆ ಇವತ್ತು ತುಂಬ ಖುಷಿಯಾಗಿದೆ ಈ ಎಲ್ಲ ನೋಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಮಾತುಗಳು ಬರಲ್ಲ, ನಿಜವಾಗ್ಲೂ ಹೇಳ್ತೀನಿ. ಎಷ್ಟೋ ಜನ ಕಣ್ಣು ಕೈ ನೆಟ್ಟಗಿದ್ರು ಬದುಕೋದಕ್ಕೆ ತುಂಬ ಕಷ್ಟಪಡ್ತೀರಾ. ಇಂಥವ್ರನ್ನ ನೋಡಿ ಸ್ಫೂರ್ತಿಯಾಗಿ ತೊಗೊಳ್ಬೇಕಾಗತ್ತೆ. ಆಮೇಲೆ ಅವ್ರು ಒಂದೊಂದು ಆಡೋ ಮಾತುಗಳಿದೆಯಲ್ಲ, ಅದು ನಿಜವಾಗ್ಲೂ ಭಗವಂತನ ಬಾಯಿಂದ ಬರ್ತಾ ಇದೆಯೇನೋ ಅನ್ನೋಷ್ಟು ನಮ್ಗೆ ಅನಿಸುತ್ತೆ. ಯಾಕೆ ಗೊತ್ತಾ, ಕಣ್ಣೀರು ಎಷ್ಟೋ ಜನ ನಾವು ಮಾಡೋ ಕೆಲಸನ ನೋಡಿ ಅಸಹ್ಯ ಪಟ್ಕೊತೀರಾ, ಅಸೂಯೆ ಪಟ್ಕೊತೀರಾ, ಹೊಟ್ಟೆ ಉರಿ ಪಟ್ಕೊತೀರಾ. ಏನೋ ಮಾಡ್ತಿದ್ದಾನೆ ಅಂತ ಒಂದು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಮರ್ಯಾದೆ ತೆಗಿಯೋ ಕೆಲಸನ ಒಂದಷ್ಟು ಜನ ಮಾಡ್ತಿರ್ತೀರಾ ನೋಡಿ. ಅಪ್ಪಂಗೆ ಇಬ್ರಿಗೂ ಕಣ್ಣಿಲ್ಲ. ಆ ಕಣ್ಣಿಲ್ಲ ಅಂದ್ರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಭಾವನೆಗಳನ್ನ, ಮನಸ್ಸನ್ನ, ಕೆಲಸವನ್ನ ಮನಸ್ಸಿಂದ ನೋಡಿ ಇಲ್ಲಿಗೆ ಬಂದಿದ್ದಾರೆ. ಅವ್ರು ಇದು ಮಾಡ್ತಾ ಇದಾರಲ್ಲ, ಇದು ಎಷ್ಟು ಕೋಟಿಗೆ ಬೆಲೆ ಬಾಳುತ್ತೆ ಅಂತ ಅದು ಹೇಳಕ್ಕೆ ಪದಗಳಿಲ್ಲ. ಅದು ಯಾಕೆ ಗೊತ್ತಾ ಸರ್, ಇರೋರು ಯಾರು ದಾನ ಮಾಡಲ್ಲ, ಗೊತ್ತಾಯ್ತಾ? ಕಷ್ಟ ಸುಖ ಗೊತ್ತಿರೋರು. ಆಮೇಲೆ ನಿಮ್ಗೆ ಜೀವನ ನಡೆಸೋದು ಕಷ್ಟ ಇದೆ, ನಿಮ್ ಜೀವನ ನೀವು ನೋಡ್ಕೊಳ್ಳೋದು ಕಷ್ಟ ಇದೆ. ನಾವು ಕಣ್ಣುಗಳಿದ್ದು ಒದ್ದಾಡ್ತಾ ಇದ್ವಿ ಜೀವನ ಕಟ್ಕೊಳ್ಳೋಕೆ. ಸೊ ನೀವು ಕಣ್ಣಿಲ್ದೆ ಜೀವನ ಮಾಡ್ಬೋದು, ಒಂದು ಕೈ ಇಲ್ದ್ರೆ ಜೀವನ ಮಾಡ್ಬೋದು, ಕಾಲಿಲ್ಲ ಅಂದ್ರೆ ಜೀವನ ಮಾಡ್ಬಿಡ್ಬೋದು. ಏನಣ್ಣ, ಎರಡು ಕಣ್ಣುಗಳಿಲ್ಲ ಅಂದ್ರೆ ಪ್ರಪಂಚದ ಯಾವುದು ಆಗು ಹೋಗುಗಳೇ ಗೊತ್ತಾಗಲ್ಲ. ಸೊ ಹಂಗಾಗಿ ಅದನ್ನ ನೀವು ಮನಸ್ಸಿಂದ ನೋಡಿ ನಿಮ್ ಜೀವನ ಕಳೀತಾ ಇದ್ದೀರಾ. ಸೊ ಧನ್ಯವಾದಗಳು ನಿಮ್ಗೆ. ಇಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಮತ್ತೆ ಒಂದು ನಿಜ ಸರ್, ನಮ್ ಇದಕ್ಕೆ ಸಹಕಾರ ನೀಡಿದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಜೀವ ದೃಷ್ಟಿ ತೆಗೆದ್ಬಿಟ್ರಿ ಅಜ್ಜಿ. ರಂಗನಾಥ್ ಅಂತ ಅಮ್ಮ. ಅಮ್ಮ, ನಿಮ್ಮ ಆಶೀರ್ವಾದ ಎಲ್ಲ ಬೇಕು ನನಗೆ. ಕೈ ಮುಂದೆ ಮಾಡಿ ತೊಗೊಳ್ಳಿ. ದೃಷ್ಟಿ ಒಂದ್ ಮುತ್ತು ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ರಂಗನಾಥ್ ಅಂತ ಅಣ್ಣ. ರಂಗನಾಥ ಆಯ್ತು ತಾತ, ಆಯ್ತು ತಾತ, ಆಯ್ತು ತಾತ. ತಾತ ಬೆಂಗಳೂರು ತಾತ, ಓದ್ತಾ ಇದೀನಿ ತಾತ ಸಮರ್ಥ ನಮ್ಮಲ್ಲಿ. ಚೆನ್ನಾಗಿರ್ಬೇಕು ಸ್ವಾಮಿ, ಚೆನ್ನಾಗಿರ್ಬೇಕು ಸ್ವಾಮಿ. ಈ ಮೂಮೆಂಟ್ಸ್ ಬರೆಯಕ್ಕಾಗಲ್ಲ ಮ್ಯಾಮ್. ಸರ್ ನಮಗಿಲ್ಲ ಸರ್, ಒಂದು ಬೇಡ ಬೇಡ ಇಲ್ಲ ಸರ್, ಬೇಡ ಬೇಡ ಇಲ್ಲ ಸರ್, ಬೇಡ ಬೇಡ. ಬರ್ತೀವಿ ಸರ್. ಮತ್ತೆ ಆಗಾಗ ಊಟ ಮಾಡಿ. ಹಾಂ ಸರ್, ಕೂತ್ಕೊಳ್ಳಿ. ಖುಷಿ ನಿಜ ಮರೆಯಕ್ಕಾಗ್ದಿರೋಂಥ ನೆನಪುಗಳಿವೆಲ್ಲ. ನಿಜವಾಗೇನಿಲ್ಲ, ಬನ್ನಿ. ನಿಜ, ಇದೆಲ್ಲ ಎಷ್ಟೋ ವರ್ಷದ ಕನಸು ಸರ್ ನಂದು. ನಮ್ಮ ಫ್ರೆಂಡ್ಸು, ನಮ್ಮ ಮ್ಯಾಮೆಲ್ಲ ಸಹಕಾರ ನೀಡೋದಕ್ಕೆ ಬಂದಿದ್ದಾಯ್ತು ಸರ್. ಬನ್ನಿ ಊಟ ಮಾಡಿ, ಕೂತ್ಕೊಳ್ಳಿ. ಅಲ್ಲಿ